ಇವಾಗ ಎಲ್ಲರೂ ಕೂತು ಚರ್ಚೆ, ವಿಶ್ವನಾಥ್ ಬರ್ತಾರೆ, ಮುಕುಡಪ್ಪನವ್ರು ಬರ್ತಾರೆ, ಎಲ್ಲರೂ ಬರಬೇಕು ಅಂತ ಕರಿತಾ ಇದ್ವಿ. ಯಾರು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಮೊದಲನೇ ಸಭೆ ಇದು 24ನೇ ತಾರೀಕು ಬಿಜಾಪುರದಲ್ಲಿ ಸೇರ್ತೀವಿ. ಅಲ್ಲಿ ಕೂತು ಮೊದಲನೇ ಚರ್ಚೆ ನಾವು ಮಾಡೋರಿದ್ದೀವಿ. ಅಲ್ಲಿ ಮುಂದಿನ ತೀರ್ಮಾನಗಳು ತಗೋತೀವಿ. ಇನ್ನು ಉಳಿದವರು ಎಲ್ಲರಿಗೂ ಕರಿತೀವಿ. ಯಾರು ಬರ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದ ವಿಚಾರ. ಮುಖ್ಯಮಂತ್ರಿಗಳಿಗೆ ಸ್ವತಃ ನಿರಂಜನಾನಂದಪುರಿ ಸ್ವಾಮಿಗಳು, ಈಶ್ವರಾನಂದಪುರಿ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಬರ್ರಿ ಹೋರಾಟಕ್ಕೆ ಅಂತಂದಾಗ ನಾನು ಬರಲ್ಲ ಅಂತ ಹೇಳಿದವರು 21ರಲ್ಲಿ. ಅದೊಂದು. ಮೊನ್ನೆ ತುಂಬಾ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ, ಹೋರಾಟ ಮಾಡಿದ್ದು ನಾನಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮಿಸ್ಟರ್ ಈಶ್ವರಪ್ಪ, ಯಾಕೆ ಅವರಿಗೆ ಆಸಕ್ತಿ ಇಲ್ಲ? ಈಗಲಾರು ಅವ್ರು ಸ್ಪಷ್ಟ ಮಾಡಲಿ, ನಾನು ST ಹೋರಾಟಕ್ಕೆ ಬರಲ್ಲ ಅಥವಾ ಬರ್ತೀನಿ, ಇಲ್ಲ ಕುರುಬುರಿ ST ಬೇಕು ಇಲ್ಲ ಬೇಡ, ಏನಾದ್ರು ಅವ್ರು ಕ್ಲಿಯರ್ ಮಾಡಲಿ ಅಟ್ಲೀಸ್ಟ್. ಯಾಕಂದ್ರೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ಥಾನಕ್ಕೆ ಹೋಗಿದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರು ಕುರುಬುರನ್ ಬಿಟ್ಟು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅವರು. ಈಗ ಹೋದಾದ್ಮೇಲೆ ಯಾಕೆ ಈ ಮಾತುಗಳು ಆಡ್ತೀರ ನಂಗೆ ಗೊತ್ತಿಲ್ಲ. ಖಂಡಿತ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೇಜರ್ ಕುರುವರೆಲ್ಲ ಅಪೇಕ್ಷೆ ಪಡ್ತಿದ್ದಾರೆ, ಅವರು ಬರಬೇಕಿದ್ದಕ್ಕೆ ಅಂತ. ಅವ್ರು ಯಾಕೆ ಬರ್ತಿಲ್ಲ ಗೊತ್ತಿಲ್ಲ. ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಂಥದ್ದು ಒಂದು 10 ಲಕ್ಷಕ್ಕೂ ಹೆಚ್ಚಿಗೆ ಜನ. ಅವರೇ ಹೇಳ್ಬಿಟ್ರಲ್ಲ, ಉಗ್ರಪ್ಪನ ಹೆದರಿಗೆ, ಅವ್ರಿಗೆ ಉಗ್ರಪ್ಪನ ಹೆದರಿಕೆ ಹೇಳಿದ್ರು ಅಥವಾ ಗೊತ್ತಿಲ್ಲ ನನಗೆ. ನಾನಲ್ಲ ಹೋರಾಟ ಮಾಡಿದ್ದು, ನಾನಲ್ಲ. ಇರಲಿ, ಇದು ಮುಗಿತಾ? ಇನ್ನೊಂದು ಸಬ್ಜೆಕ್ಟು, ಕನ್ನೇರಿಯ ಶ್ರೀಯುತ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆಗೆ ಬರ್ಕೂಡ್ದು ಅಂತ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂದೂ ದೇವರುಗಳಿಗೆ ಯಾವ ಭಾಷೆಯಲ್ಲಿ ಬಳಸಿದ್ದಾರೆ ಅನ್ನೋದನ್ನು ಅಂಥ ವ್ಯಕ್ತಿಗಳಿಗೆ, ಅಂಥ ಸ್ವಾಮಿಗಳಿಗೆ ಅವರು ಟೀಕೆ ಮಾಡಿರೋದು ಹೌದು. ಕೋಟಿ ಕೋಟಿ ಜನ ದೇವ್ರನ್ನ ನಂಬಿರಿ ನಾವು. ಅವ್ರ ನಂಬಿಕೆ ಇಲ್ಲ ಅಂತ ಬಿಡಿ, ತಗೊಂಡೋಗಿ ಆ ದೇವ್ರನ್ನ ಯಾಕೆ ಗುಡಿಯಲ್ಲಿ ಇಡ್ತೀರಿ, ಯಾಕೆ ಪೂಜೆ ಮಾಡ್ತೀರಿ, ನೀವು ದಾರು ಕುಡೀರಿ, ನೀವು ಮಾಂಸ ತಿನ್ನಿರಿ, ಇಂಥ ಸ್ವಾಮಿಗಳ ಬಗ್ಗೆ ಅವರು ಟೀಕೆ ಮಾಡಿರೋದು ಹೌದು. ಆದರೆ ಅವ್ರ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ಇಲ್ಲಿ ಗೊಂದಲಗಳಾಗತ್ತೆ ಅಂತ ಅಂತರ ಸ್ವಾಮಿಗಳಿಗೆ ಬಹಿಷ್ಕಾರ ಹಾಕೋದು ಬಿಟ್ಟು ಕನ್ನೇರಿ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಬರಬೇಡಿ ಅಂತ ಆದೇಶ ಮಾಡಿರೋದಲ್ಲ, ನಾನು ಆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ವಾಪಸ್ ತಗೋಬೇಕು ಅನ್ನೋದಕ್ಕಿಂತನೂ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಹಿಂದೂ ಸಮಾಜವನ್ನು ಖಂಡಿತ ತಾತ್ಸಾರ ಮಾಡಬೇಡಿ. ಕನ್ನೇರಿ ಸ್ವಾಮಿಗಳು ಗೋಶಾಲೆ ನಡೆಸ್ತಾ ಇದ್ದಾರೆ, ಆಯುರ್ವೇದ ಕಾಲೇಜುಗಳು ನಡೆಸ್ತಾ ಇದ್ದಾರೆ, ಎಲ್ಲ ಸುತ್ತಮುತ್ತಲು ಇರುವಂಥ ಶಾಲೆಗಳಿಗೆ ಉಚಿತವಾಗಿ ಊಟ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಬಡವರಿಗೆ. ಅಂಥ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಬರಬೇಡಿ ಅಂತ ಹೇಳಿದ್ದು ಆದೇಶನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲ ಅಂತಂದರೆ ಖಂಡಿತ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟಗಳು ನಡೆಯುತ್ತೆ. ಗೊತ್ತು ನನಗೆ, ಅದಕ್ಕೆ ನಾನು ಹೇಳ್ತಾ ಇರೋದು, ಸರ್ಕಾರಕ್ಕೆ ನಾನು ಅದಕ್ಕೆ ಹೇಳ್ತಾ ಇರೋದು. ನಾನು ಕೋರ್ಟಿನ ಬಗ್ಗೆ ಮಾತಾಡ್ತಿಲ್ಲ. ಯಾಕೆಂತಂದರೆ ಇವರು ಕೋರ್ಟಲ್ಲಿ ಏನು ಯಾವ ರೂಪದಲ್ಲಿ ಹೇಳಿದ್ದಾರೆ ಬಿಟ್ಟಿದ್ದಾರೆ ನನಗೆ ಅದು ಇಲ್ಲ. ನಮಗೆ ಅವ್ರ ಬಗ್ಗೆ ಪೂಜ್ಯ ಭಾವನೆ ಇದೆ. ಪರೋಕ್ಷವಾಗಿ RSS ಚಟುವಟಿಕೆಗಳಿಗೆ ಸರ್ಕಾರ ನಿರ್ಬಂಧ ಇರೋದಕ್ಕೆ ಮುಂದಾಗಿದೆ, ಮಾಡಿದೆ. 3 ಬಾರಿ ಬ್ಯಾನ್ ಮಾಡಿದ್ರು RSSನ. ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು, ಎಲ್ಲರೂ ತುರ್ತು ಪರಿಸ್ಥಿತಿ ತಂದರು. ಯಾರ್ಯಾರು ಅದನ್ನು ಬ್ಯಾನ್ ಮಾಡಿದ್ರು ಅವರೆಲ್ಲ ನಿರ್ನಾಮ ಎದ್ದೋದ್ರು. ಆ ಸರ್ಕಾರನೇ ಬಿದ್ದೋಯ್ತು. ಇಂದಿರಾ ಗಾಂಧಿ ಕೂಡ ಸೋತೋದ್ರು. ಯಾವ ಲೆಕ್ಕರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ ಬಾಯಿ ಬಂದಾಗ ದಿನ ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಪೀರಿಯಡ್ನಲ್ಲಿ ನಿಯಮ ತಂದಿದ್ರು, ಮತ್ತೆ ಯಾಕೆ ಚೇಂಜ್ ಮಾಡೋಕೆ ಹೋದ್ರಿ? ಇದೆಯಲ್ಲ ನಿಯಮ ಇದು ಕ್ರಮ ತಗೊಳ್ಳಿ. ಹೊಸದಾಗೆ ಫುಲ್ ಕ್ಯಾಬಿನೆಟ್ಟಲ್ಲಿ ಕೂತು ಚರ್ಚೆ ಮಾಡಿಕೊಂಡು ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಎಬ್ಬಿಸಬೇಕು. ಹಿಂದೂ ಸಮಾಜ ಸುಮ್ಮನೆ ಇರೋಕ್ಕೆ ಅವಕಾಶ ಕೊಡ್ಕೂಡ್ದು.
ಮುಸಲ್ಮಾನರು ಸಂತೃಪ್ತಿ ಪಡಿಸಬೇಕು. ಯಾವತ್ತು ಎಲೆಕ್ಷನ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. RSS ಮೈ ಮುಟ್ಟಿದವರು ಯಾರು ನನ್ನ ಇದಕ್ಕೆ ಹೇಳ್ತೀನಲ್ಲ, ಅಧಿಕಾರ ಕಳ್ಕೊಳ್ತಾನೇ ಇದ್ದಾರೆ. ಈಗ ನಮ್ಮ ಮಾನ್ಯ ಸಿದ್ದರಾಮಯ್ಯರು ಹೇಳ್ತೀನಿ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆಯಕ್ಕೆ ಪ್ರಿಯಾಂಕಾ ಖರ್ಗೆ ಆಡ್ತಾರೆ ಅಂತ ಆಟ ಇದು. ಯಾವ ಕಾರಣಕ್ಕೂ RSS ಸುದ್ದಿಗೆ ಹೋಗಬೇಡಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲೇ RSS ನಂಬರ್ 1 ಶಕ್ತಿನಲ್ಲಿ ಸಂಘಟನೆ ಇದು, ನಂಬರ್ 1 ಸಂಘಟನೆ. ಆ ಸಂಘಟನೆ ಹಿಂದೂ ಸಮಾಜದ ಸಂಘಟನೆ ನಮ್ಮದು, ಬೇರೆ ಇನ್ನೇನು ಹೇಳಲ್ಲ ಅವರು. ಚೈನಾ ಮೇಲೆ ಯುದ್ಧ ಆಯಿತು ಭಾರತದ್ದು, ಸ್ವಯಂ ಸೇವಕರು ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಲಿಲ್ವಾ? ಕೊರೋನಾ ಸಂದರ್ಭ ಕೆಲಸ ಮಾಡಲಿಲ್ವಾ? ಸಮಾಜ ಸೇವೆ ಮಾಡ್ತಾ ಇರೋದ್ರಲ್ಲಿ ನಂಬರ್ 1. ಇವರು ತಮಗೆ ಬೇಕಾದಂಥ ರೀತಿಯಲ್ಲಿ ನಾವು RSS ಬಗ್ಗೆ ಕ್ರಮ ತಗೋತೀವಿ, ತಗೊಳ್ಳಿ ನೋಡೋಣ ಏನು ತಗೋತೀರ. ಅನೇಕ ವರ್ಷಗಳಿಂದ ಸರ್ಕಾರಿ ನೌಕರರು RSSಗೆ ಹೋಗ್ತಾ ಇರೋದು ಹೌದು. ಇವರೇನೋ ಒಂದು ಕಾನೂನು ತಂದುಬಿಟ್ರೆ ಆ ಪ್ರಕಾರ ಸರ್ಕಾರಿ ನೌಕರು ಹೆದರುತ್ತಾರ? ಬ್ರಿಟಿಷರಿಗೆ ಹೆದರಲಿಲ್ಲ. ಹಾಗಾಗಿ ನಾನು ತುಂಬ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ವಿಶೇಷ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ರಾಜ್ಯ ಸರ್ಕಾರದಲ್ಲಿಂದ ಆಂತರಿಕ ಗೊಂದಲ, ಕೆ ಶಿವಕುಮಾರು, ಸಿದ್ದರಾಮಯ್ಯನವರು ಗುಂಪುಗಾರಿಕೆ, ಇದನ್ನು ಮುಚ್ಚಾಕೋದಕ್ಕೆ, ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅದನ್ನು ಮುಚ್ಚಾಕೋದಕ್ಕೆ, ಗುಂಡಿಗಳು ಇಡೀ ರಾಜ್ಯದಲ್ಲಿ ತುಂಬೋಗಿದೆ, ಇದನ್ನು ಜನ ಹೇಳ್ತಾರೆ ಅದಕ್ಕೆ ಅದನ್ನು ಮುಚ್ಚಾಕೋದಕ್ಕೆ, ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೆ RSS ಬಗ್ಗೆ ಎತ್ಕೊಂಡು ಕೂತಿದ್ದಾರೆ. ತುಂಬ ಸ್ಪಷ್ಟ ಹೇಳ್ತೀನಿ, RSSಗೆ ಮುಟ್ಟಿರೋದ್ರಿಂದ ನೀವು ಸೂರ್ಯನಿಗೆ ಉಗಿದಂಗೆ ವಾಪಸ್ ನಿಮ್ಮೇಲೆ ಬೀಳ್ತೀರ. ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಏನೂ ಆಗಲ್ಲ. RSS ಪವಿತ್ರವಾದ ಸಂಸ್ಥೆ, ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡ್ತಿರೋಂಥ ಸಂಸ್ಥೆ. ಇದ್ರ ಸುದ್ದಿಗೆ ಹೋದರೆ ಸುಟ್ಟೋಗ್ತೀರಿ. ಈ ಎಚ್ಚರಿಕೆನ ನಾನು ರಾಜ್ಯ ಸರ್ಕಾರಕ್ಕೂ ಕೊಡ್ತೇನೆ, ಮನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೂಡ ಇಷ್ಟಪಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.